ಸತ್ಯ ಸತ್ಯ ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ. ಸುಳ್ಳಿನ ಪ್ರಪಂಚ ಎಲ್ರಿಗೂ ಬೇಗ ಅರ್ಥ ಆಗಿರುತ್ತೆ. ಯಾಕೆ ಗೊತ್ತಾ, ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಇವತ್ತು ಅರ್ಥ ಆಗಿರ್ಬೇಕು. ತುಂಬಾ ಜನ ಈ ಮೂವಿನ ನೋಡ್ಬಿಟ್ಟು ನಂಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮೂವಿನ ಎಲ್ಲಾ ಮೂವಿ ತರ ಈ ಮೂವಿನ ನೋಡಕೋರೆ ಖಂಡಿತ ಅರ್ಥ ಆಗಲ್ಲ. ಯಾಕೆ ಅಂದ್ರೆ ಈ ಮೂವಿ ಮಾಡಿರುವಂತ ಡೈರೆಕ್ಟರ್ ಯಾರು ಅಂತ ನಿಮ್ಗೆ ಗೊತ್ತಿರಬೇಕು. ಯಾರು? ಈ ಮೂವಿನ ನೀವು ಅರ್ಥ ಮಾಡ್ಕೊಬೇಕಂದ್ರೆ ತಲೆಯಿಂದ ಕಂಪ್ಲೀಟ್ ಎಲ್ಲ ತೆಗ್ದಾಕ್ಬಿಡ್ಬೇಕು. ಫ್ರೀ ಮೈಂಡಲ್ಲಿ ಹೋಗಿ ಮೂವಿ ನೋಡಿ. ನನಗೇನು ಗೊತ್ತಿಲ್ಲ ಅಂದರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನನಗೆಲ್ಲ ಗೊತ್ತು ಅಂದರೆ ಖಂಡಿತ ಇದು ಅರ್ಥ ಆಗಲ್ಲ. ನಿಮ್ಮ ಸುತ್ತಮುತ್ತ ನಡೀತಾ ಇರೋ ಒಂದು ತೊಂದರೆಗಳು, ಪ್ರಾಬ್ಲಮ್ಸು, ನಿಮಗೆ ಗೊತ್ತಿಲ್ಲದೇನೆ ನಿಮ್ಗೆ ಹಾಕಿರೋ ನಾಮಗಳು ಪ್ರತಿಯೊಂದು ಈ ಫಿಲಮಲ್ಲಿ ಗೊತ್ತಾಗುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರ ಪ್ರಕೃತಿನ ಹಾಳು ಮಾಡಿ, ಗಣಿಗಾರಿಕೆ ಮಾಡಿ, ಮರಳು ದಂಧೆ ಮಾಡಿ, ಪೊಲಿಟಿಷಿಯನ್ಸ್ ಬಂದು ನಮ್ಮ ಜೇಬ್ಗೆ ಹೆಂಗ್ ಕತ್ರಿ ಹಾಕ್ಬಿಟ್ಟು ನಮ್ಗೆ ನಾಮ ಹಾಕ್ತಾರೆ ಅನ್ನೋದನ್ನ ನೀಟಾಗಿ ನೋಡ್ತಿದ್ದಾರೆ ನೋಡಿ. ದುಡಿಯೋದ್ರ ಬಗ್ಗೆ, ಸ್ಕಿಲ್ ಬಗ್ಗೆ ಕಲಿಯುವಂತ ಯಂಗ್ ಜನರೇಷನ್ ನ ಕ್ರಿಕೆಟ್, IPL, ಬೆಟ್ಟಿಂಗು ಅಂತ ಟ್ಯಾಕ್ಸ್ ಬರೋ ಅನ್ನೋ ಕಾರಣಕ್ಕೆ ಡೈವರ್ಟ್ ಮಾಡಿ ಇವರು ಹೆಂಗೆ ಓಟ್ ಪಡ್ಕೊಂಡು ಹೆಂಗೆ ಅವರು ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ ಅಂತ ಇದ್ರಲ್ಲಿ ತೋರಿಸಿದ್ದಾರೆ ನೋಡಿ. ಜಾತಿ ಧರ್ಮ ಅಂತ ಡಿಸೈನ್ ಮುಖವಾಡ ಹಾಕೊಂಡು ನಮ್ಗೆ ಕಿತ್ತಾಡೋ ತರ ಮಾಡಿ ಅವ್ರು ಹೆಂಗೆ ಬೆನಿಫಿಟ್ ತಗೊಳ್ತಾ ಇದ್ದಾರೆ, ನಾವ್ ಹೆಂಗ್ ನಾಮ ಹಾಕ್ಸ್ಕೊಂತಾ ಇದ್ದೀವಿ ಅಂತ ಈ ಫಿಲಮ್ ನಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೋಡಿ. ಈ ತುಕ್ಕಿಡ್ದಿರೋ ತಲೆಗೆ ಸ್ವಲ್ಪ ಕೆಲಸ ಕೊಡೋಣ ಅಂತ ಉಪೇಂದ್ರ ಅವರು 10 ವರ್ಷಕ್ಕೊಂದ್ಸಲ ಈ ತರ ಒಂದು ಹುಳ ಬಿಡ್ತಾನೆ ಇರ್ತಾರೆ. ಅವ್ರು ಸುಮ್ಮನೆ ಹುಳ ಬಿಡೋದಲ್ಲ, ಯಾವತ್ತು ಅವರ ಫಿಲಮ್ ಯಾವತ್ತು ನಿಮ್ಗೆ ರಿವರ್ಸ್ ಪ್ಲೇ ಬ್ಯಾಕ್ ಇರುತ್ತೆ. ಅರ್ಥ ಮಾಡ್ಕೊಬೇಕು ಅಂದ್ರೆ ನಿಮ್ಮ ತುಕ್ಕಿಡ್ದಿರೋ ತಲೆನ ಸ್ವಲ್ಪ ಪಾಲಿಶ್ ಮಾಡಿ ಓಪನ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಒಂದು ಮೂವಿನಲ್ಲಿ ನೀವು ಪ್ರತಿ ಸೌಂಡ್ ಬೀಟ್ನು ಎಂಜಾಯ್ ಮಾಡ್ತೀರಾ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಮನೇಲಿ ಟಿವಿಯಲ್ಲಿ ರಿಲೀಸ್ ಆಗುತ್ತೆ ಇಲ್ಲ OTTಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಬೇಗ ಫಿಲಮ್ಮು ಥಿಯೇಟ್ರಲ್ಲೇ ಹೋಗಿ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಅವ್ರು ಯೂಸ್ ಮಾಡಿರುವಂತ ಕ್ವಾಲಿಟಿ, ಆ ಕ್ಯಾಮ್ರಾ ಇರ್ಬೋದು, ಆ ಸೌಂಡ್ ಇರ್ಬೋದು. ಸೌಂಡ್ ಅಂತೂ ನೀವು ಇದುವರೆಗೂ ಯಾವುದೇ ಫಿಲಮಲ್ಲಿ ನೀವು ಆ ಥರ ಸೌಂಡ್ ನೋಡೋಕ್ಕೆ ಚಾನ್ಸೇ ಇಲ್ಲ. ನಾರ್ಮಲ್ ಸೌಂಡ್ಸ್ ಥರ ಅಂತೂ ಇಲ್ಲ, ನಾರ್ಮಲ್ ಮೂವೀಸ್ ಥರನೂ ಇಲ್ಲ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಖಂಡಿತ ಎಂಜಾಯ್ ಮಾಡ್ತೀರಾ, ಹೋಗಿ ನೋಡಿ. ಇದು ಮಾಮೂಲಿ ಫಿಲಮ್ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿಲಮ್ ಆಗಿರುತ್ತೆ. ಈ ಫಿಲಮ್ ನಿಮ್ಗೆ ಯಾರ್ಯಾರಿಗೆ ಅರ್ಥ ಆಗ್ತಾ ಇಲ್ವೋ ಅವ್ರು ಖಂಡಿತವಾಗ್ಲು ಇದರಲ್ಲಿ ಕಲ್ಕಿ ಅನ್ನೋ ಅವತಾರನ ರಾಜಕೀಯ ವ್ಯಕ್ತಿಗಳಾಗಿ ನೋಡಿ, ಸತ್ಯ ಅನ್ನೋದನ್ನ ಈಗಿರುವಂತ ಜನಗಳಿಗೆ ಏನ್ ನಿಜವಾಗ್ಲೂ ಬೇಕು, ಆ ಸತ್ಯದ ಒಂದು ಜೀವನ ಹೇಗಿರುತ್ತೆ, ಆ ಸತ್ಯ ಏನ್ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನೋಡಿ. ಮತ್ತೆ ಸತ್ಯ ಮತ್ತೆ ಕಲ್ಕಿ ಇಬ್ರ ಅವ್ರ ಅಮ್ಮ ಅನ್ನೋದನ್ನ, ಪರಿಸರ ಅನ್ನೋದನ್ನ ನೋಡಿ ಖಂಡಿತ ನೀವು ಈ ಫಿಲಮ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತೀರಾ. ಈ ಫಿಲಮ್ ಅಲ್ಲಿ ನಿಮ್ಗೆ ಮೇಲೆ ಕ್ಯಾರೆಕ್ಟರ್ಸ್ ಓಡ್ತಾ ಇದ್ರೆ ಒಳಗಡೆ ಒಂದು ಮೆಸೇಜ್ ಓಡ್ತಾ ಇರುತ್ತೆ ಇನ್ನೊಂದು ಲೇಯರ್ ಅಲ್ಲಿ. ನೀವು ಆ ಕ್ಯಾರೆಕ್ಟರ್ ನೋಡಿ ಎಂಜಾಯ್ ಆದ್ರೂ ಮಾಡ್ಬೋದು, ಇಲ್ಲ ಮೆಸೇಜ್ ನ ತಿಳ್ಕೊಂಡು ಆ ಮೆಸೇಜ್ ಆದ್ರೂ ನೀವು ಅಳವಡಿಸ್ಕೊಬಹುದು. ಆ ತರ ಇದೆ. ಇಲ್ಲಿ 2 ಲೇಯರ್ ಅಲ್ಲಿ ಫಿಲಮ್ ರನ್ ಆಗುತ್ತೆ. ಒಂದು ಮೇಲೆ ಕ್ಯಾರೆಕ್ಟರ್ಸ್ ರನ್ ಆಗುತ್ತೆ, ಕೆಳಗಡೆ ಮೆಸೇಜಸ್ ರನ್ ಆಗ್ತಾ ಇರುತ್ತೆ. ಅದು ಬ್ರೈನ್ ಅಲ್ಲಿ ಓಡ್ತಾ ಇರುತ್ತೆ ಮೆಸೇಜಸ್. ಸೊ ನೀವು ಆ ಮೆಸೇಜ್ ನ ತಿಳ್ಕೊಂತಾ ಹೋದ್ರೆ ಫಿಲಮ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಅಧಿಕಾರಕ್ಕೆ ಬೆಲೆ ಜಾಸ್ತಿ.